ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಬ್ಯಾಂಕ್ ನಿಫ್ಟಿ ಹಿಟ್ಸ್ ರೆಕಾರ್ಡ್ ಹೈ. ಬ್ಯಾಂಕಿಂಗ್ ಸ್ಟಾಕ್ಸ್ ಇವತ್ತು ರ್ಯಾಲಿ ಆಗಿದ್ರಿಂದ ಹಾಗೂ ಕೆಲವು ದಿನದಿಂದ ರ್ಯಾಲಿ ಆಗ್ತಾ ಇದೆ. ಅದರಿಂದ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ರೆಕಾರ್ಡ್ ಹೈ ಟಚ್ ಆಯಿತು ಹಾಗೂ 55,000 ಮಾರ್ಕು ಫಸ್ಟ್ ಟೈಮು ಕ್ರಾಸ್ ಆಗಿದೆ. ಪ್ರೀವಿಯಸ್ ಇಂಟ್ರಾಡೇ ಹೈಯು ಸೆಪ್ಟೆಂಬರ್ 2024 ಬಂದಿತ್ತು, 54,467ವರೆಗೂ ಹೋಗಿತ್ತು. HDFC ಬ್ಯಾಂಕು ಇವತ್ತು ಅವರ ರಿಸಲ್ಟ್ಸಿಗೆ ರಿಯಾಕ್ಟ್ ಆಯಿತು, 2% ಮೇಲೋಗಿತ್ತು, ಅದರ ಕ್ಲೋಸಿಂಗು 1% ಹೈಯರು. ಅದೇ ಥರ ICICI ಬ್ಯಾಂಕು 2%ವರೆಗೂ ಮೇಲೋಗಿತ್ತು, ಆದರೆ ಫೈನಲಿ ಕ್ಲೋಸಿಂಗು ತುಂಬ ಫ್ಲ್ಯಾಟ್ ಆಗಿದೆ. ಈ ಎರಡು ಕಂಪ್ನಿಗಳ ಸ್ಟಾಕ್ಸು ಲೈಫ್ ಟೈಮ್ ಹೈ ಟಚ್ ಆಯಿತು ಇವತ್ತು. ನ್ಯೂಸ್ ನಂಬರ್ 2, MTNL ಕಂಪ್ನಿಯವರು ಅನೌನ್ಸ್ ಮಾಡಿದ್ದಾರೆ, ಅವರು ಬ್ಯಾಂಕ್ ಲೋನ್ಸ್ ವರ್ತ್ 8,346 ಡಿಫಾಲ್ಟ್ ಮಾಡಿದ್ದಾರೆ 7 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಿಗೆ. ಟೋಟಲ್ ಡೆಟ್ ಅಬ್ಲಿಗೇಷನ್ಸ್ ಅವ್ರದ್ದು ಮಾರ್ಚ್ 2025 ಪ್ರಕಾರ 33,568 crores. ಟೋಟಲ್ ಲೋನ್ ಡಿಫಾಲ್ಟ್ ಆಗಿದ್ರಲ್ಲಿ 3,633 crores ಯೂನಿಯನ್ ಬ್ಯಾಂಕಿಗೆ, 2,374 crores ಇಂಡಿಯನ್ ಓವರ್ಸೀಸ್ ಬ್ಯಾಂಕಿಗೆ ಹಾಗೂ ಬ್ಯಾಂಕ್ ಆಫ್ ಇಂಡಿಯಾಗೆ 1,077 ಕೋಟಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕಿಗೆ 464 crores. ನ್ಯೂಸ್ ನಂಬರ್ 3, SIP ಅಕೌಂಟ್ ಕ್ಲೋಸರ್ಸ್ ಹಿಟ್ ಇಂಡಿಯನ್ ಮ್ಯೂಚುವಲ್ ಫಂಡ್ಸ್. 2021 ಫಸ್ಟ್ ಟೈಮು ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಜಾಸ್ತಿ SIP ಅಕೌಂಟ್ಸ್ ಕ್ಲೋಸ್ ಆಗ್ತಾ ಇದೆ ಲಾಸ್ಟ್ 2-3 ತಿಂಗಳಿಂದ. ಇದು ಒಂಥರ ಇನ್ವೆಸ್ಟರ್ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆಯಾ ಅಂತ ಜನರು ಯೋಚನೆ ಮಾಡ್ತಾ ಇದ್ದಾರೆ. ಜಾನ್ವರಿ 2025 SIP ಅಕೌಂಟ್ಸು ಓಪನ್ ಆಗಿದ್ದು ಕಮ್ಮಿ, ಕ್ಲೋಸ್ ಆಗಿದೆ ಜಾಸ್ತಿ, ಹಾಗೂ ಇದು ಪ್ರೀವಿಯಸ್ 2 ಇಯರ್ಸಲ್ಲಿ ಈ ಥರ ಟ್ರೆಂಡ್ ಆಗಿರಲಿಲ್ಲ. ಲಮ್ಸಮ್ ಇನ್ವೆಸ್ಟ್ಮೆಂಟ್ಸು ಅಷ್ಟು ಲೆವೆಲಿಗೆ ಬಂದಿಲ್ಲ ಮ್ಯೂಚುವಲ್ ಫಂಡ್ಸಿಗೆ. ಅಕ್ಟೋಬರ್ 2023 43,000 crores ಲಮ್ಸಮ್ ಬಂದಿತ್ತು ಮ್ಯೂಚುವಲ್ ಫಂಡ್ಸಿಗೆ, ಆದರೆ ಅದು ಕಮ್ಮಿ ಆಗ್ತಾ ಬಂದಿದೆ. ಹಾಗೂ ಮಾರ್ಚ್ 2025 ಪ್ರಕಾರ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಏನು ಹೊಸ ಫೋಲಿಯೋಸ್ ಅಥವಾ ಅಕೌಂಟ್ಸ್ ಓಪನ್ ಆಗಿತ್ತು ಅದು ಬರೀ 1,82,000 ಆಗಿತ್ತು. ಇದು ಲೋಯೆಸ್ಟ್ ಫಿಗರ್ ಸಿನ್ಸ್ ಜೂನ್ 2022. ಓವರಾಲ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಸ್ಲೋ ಡೌನ್ ಆಗಿದೆ. 15 lakh ನ್ಯೂ ಫೋಲಿಯೋಸ್ ಓಪನ್ ಆಗಿದೆ ಮ್ಯೂಚುವಲ್ ಫಂಡ್ಸಲ್ಲಿ, ಅದು ಮಾರ್ಚ್ 2025 ಡೇಟಾ. ಇದು ಸ್ಲೋಯೆಸ್ಟ್ ಗ್ರೋತ್ ಸಿನ್ಸ್ ಜುಲೈ 2023. ನ್ಯೂಸ್ ನಂಬರ್ 4, ನಿಫ್ಟಿ ಕ್ಲೋಸಸ್ ಅಬವ್ 200 DMA. ಇವತ್ತು ನಿಫ್ಟಿ 50 ಇಂಡೆಕ್ಸು ಲಾಂಗ್ ಟರ್ಮ್ ಆ್ಯಾವ್ರೇಜು 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಫಸ್ಟ್ ಟೈಮ್ ಕ್ರಾಸ್ ಆಗಿದೆ ಸಿನ್ಸ್ ಜಾನ್ವರಿ 2025. ಜಾನ್ವರಿ 6 200 DMAಕ್ಕಿಂತ ಕೆಳಗೆ ಬಿದ್ದಿತ್ತು ನಿಫ್ಟಿ 50 ಇಂಡೆಕ್ಸು. ಹಾಗೂ ಈ 200 ಡೇಸ್ ಮೂವಿಂಗ್ ಆ್ಯಾವ್ರೇಜು ಯೂಶಲಿ ಒಂದು ಲಾಂಗ್ ಟರ್ಮ್ ಟ್ರೆಂಡು. ಆ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಥವಾ ಸ್ಟಾಕು 200 DMAಕ್ಕಿಂತ ಜಾಸ್ತಿ ಟ್ರೇಡ್ ಆಗ್ತಾ ಇದ್ರೆ ಅದು ಪಾಸಿಟಿವ್ ಟ್ರೆಂಡ್ ಅಂತ ಕರಿತೀವಿ. ಅದಕ್ಕಿಂತ ಕಮ್ಮಿ ಇದ್ದರೆ ಅದು ನೆಗೆಟಿವ್ ಟ್ರೆಂಡ್ ಅಥವಾ ಮಾರ್ಕೆಟು ಪೆಸಿಮಿಸ್ಟಿಕ್ ಇದೆ ಅಂತ ನಾವು ಹೇಳ್ತೀವಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಉತ್ತರ ಪ್ರದೇಶ್ ಗೌರ್ಮೆಂಟ್ ಅವರು ಒಂದು ಟಾರ್ಗೆಟ್ ಹಾಕಿದ್ದಾರೆ, 8 ಲಕ್ಷ ಸೋಲಾರ್ ರೂಫ್ ಟಾಪ್ ಪ್ಲಾಂಟ್ಸನ್ನು ಮಾರ್ಚ್ 2027 ಅಷ್ಟರೊಳಗೆ ಅವರು ಇನ್ಸ್ಟಾಲ್ ಮಾಡ್ತಾರಂತ ಅಂಡರ್ ಪ್ರಧಾನ ಮಂತ್ರಿ ಸೂರ್ಯ ಘರ್ ಯೋಜನಾ. ಈ ಫೈನಾನ್ಷಿಯಲ್ ಇಯರಲ್ಲೇ ಅಂದರೆ 2025-26 2.65 lakh ಯೂನಿಟ್ಸನ್ನು ಅವ್ರು ಇನ್ಸ್ಟಾಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಂತ್ಲಿ ಟಾರ್ಗೆಟು ಅದರಲ್ಲಿ 22,000 ಇನ್ಸ್ಟಾಲೇಷನ್ಸು. ಹಾಗೂ ಆವ್ರೇಜ್ ಮಾಡ್ತಾ ಇರೋದವರು 300 ಇನ್ಸ್ಟಾಲೇಷನ್ ಪರ್ ಡಿಸ್ಟ್ರಿಕ್ಟು. ನಮೂರ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವರು ನಿಫ್ಟಿದು ಟಾರ್ಗೆಟ್ 24,970 ಅಂತ ಹೇಳಿದ್ದಾರೆ ಮಾರ್ಚ್ 2026ಗೆ. ಅರ್ಲಿಯರ್ ಅವರು ಡಿಸೆಂಬರ್ 2025ಗೆ 23,784 ಮಾತ್ರ ಅಂತ ಹೇಳಿದರು. ಈಗ ಸ್ವಲ್ಪ ಮಾರ್ಕೆಟ್ಸ್ ರಿಕವರ್ ಆಗಿದ್ದರಿಂದ ಅವರು ಟಾರ್ಗೆಟನ್ನು ಜಾಸ್ತಿ ಮಾಡಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 274 ಪಾಯಿಂಟ್ಸ್ ಅಪ್ಪು 24,126 ಕ್ಲೋಸ್ ಆಗಿದೆ, 1.14% ಅಪ್ಪು. ಸೆನ್ಸೆಕ್ಸು 855 ಪಾಯಿಂಟ್ ಅಪ್ಪು 79,409 ಕ್ಲೋಸ್ ಆಗಿದೆ, 1.09% ಅಪ್ಪು. ಒಳ್ಳೆ ರ್ಯಾಲಿ ಇವತ್ತು ಮಾರ್ಕೆಟ್ಸಿಗೆ, ಹಾಗೂ ಆಲ್ಮೋಸ್ಟ್ ಮೋಸ್ಟ್ ಸ್ಟಾಕ್ಸು ಸ್ವಲ್ಪ ಅಪ್ ಟ್ರೆಂಡಲ್ಲೇ ಇತ್ತು. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟೆಕ್ ಮಹೀಂದ್ರ 5.1% ಅಪ್ಪು, ಟ್ರೆಂಟ್ 4.47% ಅಪ್ಪು, ಇಂಡಸ್ಇಂಡ್ ಬ್ಯಾಂಕ್ 4.22% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಪೋರ್ಟ್ಸ್ 1.29% ಡೌನು, HDFC ಲೈಫ್ 1.09% ಡೌನು, ITC 1.03% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಕ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು CG ಪವರ್ 4.96% ಅಪ್ಪು, ಮ್ಯಾಕ್ರೋಟೆಕ್ ಡೆವಲಪರ್ಸ್ 4.64% ಅಪ್ಪು, ಚೋಳಾ ಇನ್ವೆಸ್ಟ್ಮೆಂಟ್ 4.57% ಅಪ್ಪು. ಟಾಪ್ ಲೂಸರ್ಸು ಗೋದ್ರೇಜ್ ಕನ್ಸ್ಯೂಮರ್ 2.09% ಡೌನು, ವರುಣ್ ಬೆವರೇಜಸ್ 1.79% ಡೌನು, ಬ್ರಿಟಾನಿಯಾ 1.13% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2,079 ಸ್ಟಾಕು,
ಕಮ್ಮಿ ಆಗಿದ್ದು 536 ಸ್ಟಾಕು. ಸೊ 80% ಅಪ್, 20% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 9835 per ಗ್ರಾಮ್, ಸಿಲ್ವರ್ 101 ರೂಪಾಯಿ per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 85.13 rupees, ಒಂದು ಯೂರೋ 98.03 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week ಹೈ. ಬಜಾಜ್ ಫೈನಾನ್ಸ್ 52-week ಹೈ 9315, ಕ್ಲೋಸಿಂಗು 9274. ಭಾರತಿ ಏರ್ಟೆಲ್ 1904, 52-week ಹೈ, ಕ್ಲೋಸಿಂಗ್ ಪ್ರೈಸು 1883. BSE 6313, 52-week ಹೈ, ಕ್ಲೋಸಿಂಗು 6285. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ ಇವತ್ತು ರಜೆ. ಜಾಪನೀಸ್ ಮಾರ್ಕೆಟ್ಸ್ 1.31% ಡೌನು. ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲನೂ ಇವತ್ತು ರಜೆ. ಹಾಗೂ ನ್ಯಾಸ್ಡ್ಯಾಕು ಲಾಸ್ಟ್ ವರ್ಕಿಂಗ್ ಡೇ ಥರ್ಸ್ಡೇ 0.13% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.